ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ನಮ್ಮ ರಕ್ಷಕನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ಆರೋಗ್ಯವು ತಂದೆಯಾದ ದೇವರು ಅನುಗ್ರಹಿಸಲೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾದ ದೇವರನ್ನು ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ದೇವರ ಅನ್ಯೋನ್ಯತೆಯಲ್ಲಿ ಭಕ್ತರು. ಪ್ರಿಯರಾದ ದೇವರ ಮಕ್ಕಳಿರ, ಈ ಭೂಮಿಯ ಮೇಲೆ ಮೊಟ್ಟ ಮೊದಲು ಮಾನವನು ಯಾರು? ಆದಾಮನು, ಅವ್ವಳು. ಇವರು ದೇವರ ಒಂದು ಅನ್ಯೋನ್ಯತೆಯಲ್ಲಿ ಇದ್ದಾರೆ ಪ್ರಿಯರ. ಪ್ರಾರಂಭದಲ್ಲಿ ದೇವರ ಅನ್ಯೋನ್ಯತೆಯಲ್ಲಿ ಅದಲು ಪ್ರತಿನಿತ್ಯ ದೇವರು ಇವ್ರ ಬಳಿಗೆ ಮಾತನಾಡುವಂಥದ್ದು, ಆದಾಮನ ಬಳಿಯಲ್ಲಿ ಮಾತನಾಡುವಂಥದ್ದು, ಆದಾಮನು ಕೂಡ ದೇವರ ಬಳಿಯಲ್ಲಿ ಮಾತನಾಡುವಂಥದ್ದು. ಕೊನೆಯದಾಗಿ ದೇವರ ಆಜ್ಞೆಗಳನ್ನು ಮೀರಿ ಪಾಪವನ್ನು ತಂದುಕೊಳ್ತಾನೆ. ಏನ್ರಿ, ಪಾಪದ ಮೂಲಕ ಸಿಗುವಂಥ ಕೂಲಿ ಏನು ಗೊತ್ತಾ? ಮರಣ. ಇದು ಲೋಕಕ್ಕೆ ಪ್ರಾರಂಭವಾಗಿದೆ. ಆದಾಮನ ಕಾಲದಲ್ಲೇ ಮರಣ ಎನ್ನುವಂಥದ್ದು ಪ್ರಾರಂಭವಾಗಿದೆ. ಪ್ರಿಯರಾದ ದೇವರ ಮಕ್ಕಳಿರ, ಅವ್ರ ನಂತರ ನೋಡುವಾಗ ಏನ್ರಿ, ಅನೇಕ ಮಂದಿ ಮಾನವರು, ಅನೇಕ ಮಂದಿ ಜನರು ಹುಟ್ಟಿದ್ದಾರೆ. ಹುಟ್ಟಿದಂಥ ಅನೇಕರು ಲೋಕದ ರೀತಿಯಲ್ಲೇ ಜೀವಿಸ್ತಾ ಇದ್ದಾರೆ. ಅಂದರೆ ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ, ದೇವರ ಬಗ್ಗೆ ವಿಚಾರ ಮಾಡದೆ ಜೀವಿಸುವಂಥದ್ದು. ಅಂದರೆ ಜೀವಿಸಬೇಕು, ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನನ್ನು ತಿಳಿದುಕೊಂಡು ದೇವರಿಗೆ ವಿಧೇಯರಾಗಿ ಜೀವಿಸಬೇಕು, ಭಕ್ತರಾಗಿ ಜೀವಿಸಬೇಕು. ಆದರೆ ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನನ್ನು ವಿಚಾರ ಮಾಡದೆ, ಪರಿಶೋಧನೆ ಮಾಡದೆ ಈ ಲೋಕದಲ್ಲಿ ಹೇಗೆ ಇದ್ದಾರಪ್ಪ ಅಂತ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ, ಪ್ರಾರಂಭದ ಜನಗಳು ನೋಡಿ, ಆದಿಕಾಂಡ 6ನೇ ಅಧ್ಯಾಯ 1ನೇ ವಚನ. ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡತಿಯರನ್ನಾಗಿ ಮಾಡಿಕೊಂಡರು. ಆಗ ಯೆಹೋವನು, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ, ಅವರು ಭ್ರಷ್ಟರಾದದರಿಂದ ಮರ್ತ್ಯರೇ, ಅವರ ಆಯುಷ್ಯವು 120 ವರ್ಷವಾಗಿರಲಿ ಅಂದನು. ಏನ್ರಿ, ಪ್ರಾರಂಭದಲ್ಲಿ ನೋಡುವಾಗ ಆದಾಮನಿಗೆ ನಿತ್ಯ ಜೀವಿಸುವಂಥ ಆಯುಷ್ಕಾಲವನ್ನು ಕೊಟ್ಟಿದ್ದರು. ಅಂದರೆ ಮರಣ ಇಲ್ಲದ, ಸಾವು ಇಲ್ಲದ ಜೀವಿತವನ್ನು ಆದಾಮನಿಗೆ ಕೊಟ್ಟಿದ್ದರು ಪ್ರಿಯರೇ. ಆದಾಮನು ದೇವರ ಆಜ್ಞೆಯನ್ನು ಮೀರಿರುವುದರಿಂದ ಮರಣವನ್ನು ತಂದುಕೊಂಡ್ರು. ಇವಾಗ ಮರಣವನ್ನು ಬಂದ ಮೇಲೆ ಪ್ರಿಯರಾದ ದೇವರ ಮಕ್ಕಳಿರ, ಪ್ರಾರಂಭದ ಜನರು ಎಷ್ಟು ವರ್ಷದವರೆಗೆ ಅವರು ಜೀವಿಸಿದಾರಪ್ಪ ಅಂತ ನೋಡುವಾಗ ಸುಮಾರು 960, 950, 930 ಇಷ್ಟು ವರ್ಷಗಳ ಕಾಲ ಅವರು ಬದುಕಿದ್ದಾರೆ. ಅಂದರೆ ಇಂಚುಮಿಂಚು 1000 ವರ್ಷ ಆಯುಷ್ಕಾಲವನ್ನು ಅವರು ಪಡ್ಕೊಂಡಿದ್ದಾರೆ ಪ್ರಿಯರಾದ ದೇವರ ಮಕ್ಕಳಿರ. ಪ್ರಾರಂಭದ ಜನರು ಬರ್ತಾ ನೋಡುವಾಗ ಅವರ ಬಳಿಯಲ್ಲಿ ಪಾಪವು ಬೆಳ್ಕೊಂಡು ಬಂದಿದೆ. ಅದಕ್ಕೆ ಆದಿಕಾಂಡ 6ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳುವಾಗ, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ, ಅವರು ಭ್ರಷ್ಟರಾದದರಿಂದ ಮರ್ತ್ಯರೇ. ಅವರು ಏನಾಗಿದ್ದಾರಂತೆ? ಭ್ರಷ್ಟರಾಗಿದ್ದಾರೆ. 5ನೇ ವಚನ ನೋಡಿ, 5ನೇ ವಚನ, ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ಹೃದಯದಲ್ಲಿ ನೊಂದುಕೊಂಡನು. ಯಾಕೆ ನೋಡಿ, ಇವರಿಗೆ ಏನೇನು ಬೇಕೋ ಎಲ್ಲವನ್ನೂ ನಾನು ಕೊಟ್ಟಿದ್ದೀನಿ, ಎಲ್ಲವನ್ನು ಕೊಟ್ಟಂಥ ನನ್ನನ್ನು ಮರೆತು ಈ ಲೋಕದಲ್ಲಿ ಕೋರಿಕೆಗಳಿಗೋಸ್ಕರ, ಅಂದರೆ ಹೃದಯದಲ್ಲಿ ಟೋಟಲ್ ಕೆಟ್ಟದಾಗಿದೆ, ಕೆಟ್ಟತನ, ಭ್ರಷ್ಟತ್ವ. ಮತ್ತು ಆ ಕಾಲದಲ್ಲಿ ಯಾರಾದರೂ ಅನ್ಯೋನ್ಯತೆಯಲ್ಲಿದ್ದಾರಾ ಅಂತ ನೋಡುವಾಗ ಏನ್ರಿ, ಇವರಿಗಿಂತ ಮುಂಚಿತವಾಗಿ ಆನೋಕನು ದೇವರ ಅನ್ಯೋನ್ಯತೆಯಲ್ಲಿದ್ದಾನೆ. ನೋಹಾನನು ಬರುವುದಕ್ಕಿಂತ ಮುಂಚಿತವಾಗಿ ಆನೋಕನು ದೇವರ ಅನ್ಯೋನ್ಯತೆಯಲ್ಲಿ. ನೋಡಿ 5ನೇ ಅಧ್ಯಾಯ, ಆದಿಕಾಂಡ 5ನೇ ಅಧ್ಯಾಯ 21.
ಆನೋಕನು 65 ವರ್ಷದವನಾದಾಗ ಮೆತುಶೇಲಹನನ್ನು ಪಡೆದನು. ಮೆತುಶೇಲಹನು ಹುಟ್ಟಿದ ಮೇಲೆ ಆನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದನು. ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದನು. ಅವನು ಬದುಕಿದ ಕಾಲವೆಲ್ಲ 365 ವರ್ಷ. ಆನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡು ಹೋದದರಿಂದ ಕಾಣದೆ ಹೋದನು. ಅಂದರೆ ಹಾನೋಕನು ದೇವರ ಅನ್ಯೋನ್ಯತೆಯಲ್ಲಿ ನಡೆದಿದ್ದಾನೆ. ದೇವರ ಅನ್ಯೋನ್ಯತೆಯಲ್ಲಿ ನಡೆದಿದ್ದಾನೆ ಎನ್ನುವಂಥ ವಿಷಯವನ್ನು ಇಲ್ಲಿ ನೆನಪು ಮಾಡ್ತಾರೆ. ಅದೇ ಪ್ರಕಾರ ಹೊಸ ಒಡಂಬಡಿಕೆಯಲ್ಲಿ ಯೂದನ ಪತ್ರಿಕೆ ಇದೆ ಪ್ರಿಯರೇ, ಅಲ್ಲಿ ಕೂಡ ದೇವರು ಪವಿತ್ರಾತ್ಮನ ಮೂಲಕ ನೆನಪು ಮಾಡುವಂಥದ್ದು. ಯೂದನ ಪತ್ರಿಕೆ ಅಧ್ಯಾಯ ಒಂದೇ ಇರುತ್ತೆ ಪ್ರಿಯರೇ. ಇದರಲ್ಲಿ 14ನೇ ವಚನ 15ನೇ ವಚನ. ಇಂಥವರ ವಿಷಯದಲ್ಲೇ ಆದಾಮನಿಗೆ 7ನೆಯ ತಲೆಯವನಾದ ಆನೋಕನು, ಇಗೋ ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೂ ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿಯಿಲ್ಲದ ಎಲ್ಲ ಕೃತ್ಯಗಳ ವಿಷಯವಾಗಿ ಮತ್ತು ಭಕ್ತಿಯಿಲ್ಲದ ಪಾಪಿಷ್ಠರು ತನ್ನ ಮೇಲೆ ಹೇಳಿದ ಎಲ್ಲ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೂ ಬಂದನು ಎಂಬುದಾಗಿ ಪ್ರವಾದಿಸಿದನು. ಅಂದರೆ ಆನೋಕನು ದೇವರ ಅನ್ಯೋನ್ಯತೆ ಸಹವಾಸದಲ್ಲಿದ್ದಾನೆ. ದೇವರ ಅನ್ಯೋನ್ಯತೆ ಸಹವಾಸದಲ್ಲಿದ್ದಾಗ ಆತನ ಮೂಲಕ, ಅಂದರೆ ಆನೋಕನ ಮೂಲಕ ಒಂದು ಪ್ರವಾದನೆ, ಅಲ್ಲಿರುವಂಥ ಜನರಿಗೆ ಏನು ಪ್ರವಾದನೆ ಹೇಳಿದ್ದಾನಪ್ಪ ಅಂತ ನೋಡುವಾಗ 14ನೇ ವಚನ ಗಮನಿಸಬೇಕು. ಇಂಥವರ ವಿಷಯದಲ್ಲಿ ಆದಾಮನಿಗೆ 7ನೆಯ ತಲೆಯವನಾದ ಆನೋಕನು, ಹಿಗೋ ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೂ ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿ ಇಲ್ಲದ ಎಲ್ಲ ಕೃತ್ಯಗಳ ವಿಷಯವಾಗಿ ಮತ್ತು ಭಕ್ತಿ ಇಲ್ಲದ ಪಾಪಿಷ್ಠರು ತನ್ನ ಮೇಲೆ ಹೇಳಿದ ಎಲ್ಲ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೂ ಬಂದನು ಎಂಬುದಾಗಿ ಪ್ರವಾದಿಸಿದನು. ಅಂದರೆ ಅಲ್ಲಿರುವಂಥ ಜನರು ಆನೋಕನನ್ನು ಖಂಡಿಸ್ತಾ ಇದ್ದಾರೆ, ನಿಂದಿಸ್ತಾ ಇದ್ದಾರೆ, ಅವಮಾನಪಡಿಸ್ತಾ ಇದ್ದಾರೆ. ಆ ಸಮಯದಲ್ಲಿ ಆನೋಕನು ಅವ್ರ ವಿಷಯದಲ್ಲಿ ಒಂದು ಪ್ರವಾದನೆ, ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೂ ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿ ಇಲ್ಲದ ಎಲ್ಲ ಕೃತ್ಯಗಳ ವಿಷಯವಾಗಿ ಮತ್ತು ಭಕ್ತಿ ಇಲ್ಲದ ಪಾಪಿಷ್ಠರು ತನ್ನ ಮೇಲೆ ಹೇಳಿದ ಎಲ್ಲ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೂ ಬಂದನು ಎಂದು ಪ್ರವಾದಿಸಿದಾನಂತೆ. ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ ಗಮನಿಸಬೇಕು, ಆನೋಕನು ತನ್ನ ಕಾಲದಲ್ಲಿ ಪ್ರವಾದಿಸಿದಾಗ ನೋಹನ ಕಾಲದಲ್ಲಿ ಅದು ನೆರವೇರುತ್ತೆ. ಪ್ರಿಯರಾದ ದೇವರ ಮಕ್ಕಳಿರ, ಜಲಪ್ರಳಯದ ಮೂಲಕ ನಾಶ ಮಾಡುವಂಥ ಕಾರ್ಯಕ್ರಮ, ಅಂದರೆ ಅಲ್ಲಿರುವಂಥ ಪ್ರಜೆಗಳಿಗೆ ತೀರ್ಪಾಗುತ್ತೆ ರೀ. ಅಲ್ಲಿರುವಂಥ ಪ್ರಜೆಗಳಿಗೆ ತೀರ್ಪಾಗುವಂಥದ್ದು ಏನ್ರಿ, ದೇವರ ಅನ್ಯೋನ್ಯತೆ ಸಹವಾಸದಲ್ಲಿದ್ದಾಗ ಅವರು ದೇವರ ಧ್ಯಾನದಲ್ಲಿರ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ದೇವರಿಗೆ ಆರಾಧನೆ ಮಾಡ್ತಾರೆ, ಸಮಾಜವನ್ನು ಕಾಪಾಡೋದಕ್ಕೆ ಒಳ್ಳೆ ಉಪದೇಶವನ್ನು, ಒಳ್ಳೆ ಮಾತುಗಳನ್ನು ಮಾತಾಡ್ತಾರೆ. ದೇವರ ಸಹವಾಸದಲ್ಲಿದ್ದಾಗ, ದೇವರ ಅನ್ಯೋನ್ಯತೆ ಸಹವಾಸದಲ್ಲಿದ್ದಾಗ. ಈಗಿನ ಕಾಲದಲ್ಲಿ ದೇವರ ಅನ್ಯೋನ್ಯತೆ ಸಹವಾಸದಲ್ಲಿದ್ದೀವಿ ಅಂತ ಹೇಳ್ತಾರೆ, ಹಣದ ಆಸೆಗೆ ಒಳಪಡ್ತಾರೆ, ಹೆಣ್ಣಿನ ಆಸೆಗೆ ಒಳಪಡ್ತಾರೆ, ಜಾರತ್ವದಲ್ಲಿರ್ತಾರೆ, ಅನೇಕ ಸುಳ್ಳು ಮಾತುಗಳನ್ನು ಮಾತಾಡ್ತಾರೆ, ಅನೇಕ ಮೋಸದ ಮಾತುಗಳನ್ನು ಮಾತಾಡ್ತಾರೆ, ಮತ್ತೆ ದೇವರ ಅನ್ಯೋನ್ಯತೆ ಸಹವಾಸದಲ್ಲಿ ನಾವಿದ್ದೀವಿ ಅಂತ ಹೇಳ್ಕೊಳ್ತಾರೆ. ನಾವು ದೇವರನ್ನ ಹೆಚ್ಚಾಗಿ ನಾವು ಪ್ರೀತಿಸ್ತಾ ಇದ್ದೀವಿ, ದೇವರನ್ನ ನಾವು ಘನಪಡಿಸ್ತಾ ಇದ್ದೀವಿ, ದೇವರನ್ನ ನಾವು ಮಹಿಮೆ ಪಡಿಸ್ತಾ ಇದ್ದೀವಿ, ದೇವರ ಅನ್ಯೋನ್ಯತೆಯಲ್ಲಿದ್ದೀವಿ ಅಂತ ಹೇಳಿಕೊಂಡು ಮಾಡಬಾರದ ಪಾಪ ಕೃತ್ಯ ಪ್ರಿಯರಾದ ದೇವರ ಮಕ್ಕಳಿರ ಹಾಗೆ ಮಾಡ್ಬೋದಾ? ದೇವರ ಸಹವಾಸದಲ್ಲಿದ್ದೀವಿ ಅಂತೇಳಿ, ದೇವರ ಪ್ರೀತಿಯಲ್ಲಿ ಇದ್ದೀವಿ ಅಂತೇಳಿ, ದೇವರನ್ನ ನಂಬಿಕೊಂಡಿದ್ದೀವಿ ಅಂತ ಹೇಳಿ, ದೇವರ ಭಕ್ತರಾಗಿದ್ದೀವಿ ಅಂತ ಹೇಳಿ, ದೇವರ ಕ್ರೈಸ್ತರಾಗಿದ್ದೀವಿ ಅಂತ ಹೇಳಿ ಲೋಕದ ರೀತಿಯಲ್ಲಿ ಜೀವಿಸ್ಬೋದ ಪ್ರಿಯರೇ? ಆಲೋಚನೆ ಮಾಡಿ. ಭಕ್ತರು ದೇವರ ಅನ್ಯೋನ್ಯತೆಯಲ್ಲಿದ್ದಾರೆ. ನೋಹನನು ಕೂಡ ದೇವರ ಅನ್ಯೋನ್ಯತೆಯಲ್ಲಿದ್ದಾರೆ.
ನೋಹಾನನು ಕೂಡ ದೇವರ ಅನ್ಯೋನ್ಯತೆಯಲ್ಲಿ ನಡೆದಿದ್ದಾರೆ. ಪ್ರಿಯರ ದೇವರ ಮಕ್ಕಳಿರೋ ಒಂದು ಸಾರಿ ಆದಿಕಾಂಡ 6ನೇ ಅಧ್ಯಾಯ 9ನೇ ವಚನವನ್ನು ನೋಡಿ. ಆದಿಕಾಂಡ 6ನೇ ಅಧ್ಯಾಯ 9ನೇ ವಚನ. ನೋಹಾನ ಚರಿತ್ರೆಯು. ನೋಹಾನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು. ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಅಂದರೆ ನೋಹಾನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡಿದ್ದಾನಂತೆ. ಆನೋಕನು ಮಾತ್ರವಲ್ಲ, ನೋಹಾನನು ಕೂಡ. ಏನ್ರೆ ಭಕ್ತರು ದೇವರ ಅನ್ಯೋನ್ಯತೆಯಲ್ಲಿ ನಡೆದುಕೊಂಡಿದ್ದಾರೆ. ಅಬ್ರಹಾಮನಾಗಿರ್ಬೋದು, ಯಾಕೋಬನಾಗಿರ್ಬೋದು, ಮೋಶೆ ಆಗಿರ್ಬೋದು, ದೇವರ ಅನ್ಯೋನ್ಯತೆಯಲ್ಲಿ, ದೇವರ ಸಹವಾಸ, ದೇವರ ಅನ್ಯೋನ್ಯತೆಯಲ್ಲಿ ಅಂದಾಗ ದೇವರ ಸಹವಾಸ ಅಂದರೆ ದೇವರ ಒಂದು ಕೆಲಸ ಮಾಡುವಂಥ ಕೆಲಸ, ಅಂದರೆ ದೇವರು ಮೆಚ್ಚುವಂಥ ಕೆಲಸವನ್ನು, ದೇವರು ಹೇಳಿದ್ದನ್ನು ಮಾಡುವಂಥ ಕೆಲಸವನ್ನು ಮಾಡುವುದರಲ್ಲಿದ್ದಾರೆ ಅವರು. ದೇವರ ಅನ್ಯೋನ್ಯತೆಯಲ್ಲಿ ದೇವರು ಹೇಳಿದ ಕೆಲಸ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ, ದೇವರೊಟ್ಟಿಗೆ ಮಾತಾಡ್ತಾರೆ, ಆತ್ಮಿಕವಾಗಿ ಮಾತಾಡ್ತಾರೆ ಅನ್ಯೋನ್ಯತೆಯಲ್ಲಿ. ಈಗಿನ ಕಾಲದಲ್ಲಿ ನಾವು ಇವರೊಟ್ಟಿಗೆ ಅನ್ಯೋನ್ಯವಾಗಿದ್ದೀವಿ ಅಂತ ಹೇಳ್ಕೊಂಡು ಪಾಪಗಳನ್ನು ಮಾಡ್ತಾ ಇರ್ತಾರೆ. ಅಪರಾಧಗಳನ್ನು ಮಾಡ್ತಾ ಇರ್ತಾರೆ. ಅನೇಕ ಸುಳ್ಳು ಮಾತುಗಳನ್ನು ಕಲ್ತ್ಕೊಂಡಿದ್ದಾರೆ, ಅನೇಕ ತಪ್ಪು ಮಾತುಗಳನ್ನು ಕಲ್ತ್ಕೊಂಡಿದ್ದಾರೆ, ಅನೇಕ ಮೋಸದ ಮಾತುಗಳು, ಸಭೆಯನ್ನು ಹಾಳು ಮಾಡುವಂಥ ಕೆಲಸ. ಪ್ರಿಯರಾದ ದೇವರ ಮಕ್ಕಳಿರ, ಅನ್ಯೋನ್ಯವಾಗಿದ್ದೀವಿ ಅಂತ ಹೇಳಿ, ದೇವರ ಅನ್ಯೋನ್ಯತೆಯಲ್ಲಿ ಇದ್ದೀವಿ ಅಂತ ಹೇಳಿ, ಸಭೆಯ ಅನ್ಯೋನ್ಯತೆಯಲ್ಲಿ ಇದ್ದೀವಿ ಅಂತ ಹೇಳಿ ದಾರಿ ತಪ್ಪಿಸುವಂಥ ಮೋಸಗಾರರು ಪ್ರಪಂಚ ದೇಶದಲ್ಲಿ ತುಂಬಿ ತುಳುಕುತ್ತಾ ಇದ್ದಾರೆ. ಮತ್ತು ನೀವೆಲ್ಲಿದ್ದೀರಾ? ಯಾರ ಸಹವಾಸದಲ್ಲಿದ್ದೀರಾ? ನಿಜವಾಗ್ಲೂ ದೇವರ ಸಹವಾಸದಲ್ಲಿದ್ದೀರಾ? ನಿಜವಾಗ್ಲೂ ದೇವರ ಯಥಾರ್ಥವಾದಂಥ ಭಕ್ತರ ಸಹವಾಸದಲ್ಲಿದ್ದೀರಾ? ಅಥವಾ ಮಾಯ ಮಾಡುವ ಮೂಢ ಭಕ್ತರ ಸಹವಾಸದಲ್ಲಿದ್ದೀರಾ? ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. ಯಾಕೆಂದರೆ ಕೊನೆ ಕಾಲದಲ್ಲಿದ್ದೀವಿ. ಯಾವಾಗ ಸತ್ತೋಗ್ತೀವೋ ಗೊತ್ತಿಲ್ಲ, ಯಾವಾಗ ಉಸಿರು ನಿಂತೋಗುತ್ತೋ ಗೊತ್ತಿಲ್ಲ ಏನ್ರಿ. ಅಷ್ಟರೊಳಗಡೆ ದೇವರನ್ನು ಅರ್ಥ ಮಾಡಿಕೊಂಡು ದೇವರಿಗೆ ವಿಧೇಯರಾಗಿ ಯಥಾರ್ಥವಂತರಾಗಿ ಭಕ್ತರಾಗಿ ದೇವರ ಅನ್ಯೋನ್ಯತೆ ಸಹವಾಸದಲ್ಲಿದ್ದು ದೇವರ ಸೇವೆ ಮಾಡಿ ಏನ್ರಿ, ದೇವರ ಪ್ರೀತಿಯನ್ನು ಪರಿಚಯ ಮಾಡಿ ಈ ಜೀವಿತ ಕಾಲವನ್ನು ಮುಗಿಸ್ಕೊಳ್ಬೇಕು. ಪ್ರಿಯರೇ, ನಾವು ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತೇಳಿ ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. ಭಕ್ತರೆಲ್ಲರೂ ಕೂಡ ದೇವರ ಅನ್ಯೋನ್ಯತೆ ಸಹವಾಸದಲ್ಲಿದ್ದಾರೆ. ಮತ್ತು ನಾವು ಎಲ್ಲಿದ್ದೀವಿ? ಯಾರ ಸಹವಾಸದಲ್ಲಿದ್ದೀವಿ? ಮೋಸ ಮಾಡುವವರ ಸಹವಾಸದಲ್ಲಿದ್ದೀವ? ಮಾಯ ಮಾಡುವವರ ಸಹವಾಸದಲ್ಲಿ ಏನಾದರೂ ಇದ್ದೀವ? ಅಥವಾ ಯಥಾರ್ಥವಾದಂಥ ಭಕ್ತರ ಸಹವಾಸದಲ್ಲಿದ್ದೀವ? ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ಮಹೋನ್ನತನೇ, ಸರ್ವಶಕ್ತನಾದಂಥ ನಮ್ಮ ದೇವರೇ, ಅತಿ ಪರಿಶುದ್ಧನಾದಂಥ ನಮ್ಮ ತಂದೆಯೇ, ನಿಮಗೆ ಸ್ತೋತ್ರಗಳು ತಂದೆ. ಯಾವಾಗಲೂ ನಿಮ್ಮನ್ನು ಧ್ಯಾನಿಸುವಂತೆ, ನಿಮ್ಮನ್ನು ಕೊಂಡಾಡುವಂತೆ, ನಿಮ್ಮನ್ನು ಘನಪಡಿಸುವಂತೆ, ನಿಮ್ಮ ಸೇವೆ ಮಾಡುವಂತೆ, ನಿಮ್ಮ ಪ್ರೀತಿಯನ್ನು ಹಂಚಿಕೊಳ್ಳುವಂತೆ ಸಹಾಯ ಮಾಡಿ. ನೇರ ಪ್ರಸಾರವನ್ನು ವೀಕ್ಷಿಸಿರುವಂಥ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ. ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಒಂದು ವೇಳೆ ಅನಾರೋಗ್ಯದಲ್ಲಿದ್ದರೆ ತಂದೆ, ಅಂಥ ಮಕ್ಕಳನ್ನು ಮುಟ್ಟಿ ತಂದೆ. ಬಾಧೆಯಲ್ಲಿದ್ದರೆ ಅಂಥ ಮಕ್ಕಳನ್ನು ಬಲಪಡಿಸಿ ತಂದೆ. ನೆಮ್ಮದಿ, ಶಾಂತಿ, ಸಮಾಧಾನವನ್ನು ಅನುಗ್ರಹಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.